ಹನಿ ಟ್ರ್ಯಾಪ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಈ ಕೇಸನ್ನ ಸೈಡಿಗೆ ತಳ್ಳಿ ಸುಪಾರಿ ವಿಷಯ ಚರ್ಚೆ ಈಗ ಶುರುವಾಗಿದೆ. ನಿನ್ನೆ ರಾಜೇಂದ್ರ ಕೊಟ್ಟ ದೂರು ಎಫ್ಐಆರ್ ಆಗಿದ್ದು, ದಾಖಲಾದ ದೂರಿನಲ್ಲಿ ಸ್ಫೋಟಕ ಬಾಂಬ್ ಹೊರಬಿದ್ದಿದೆ. ಅದೇನಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. 70 ಲಕ್ಷಕ್ಕೆ ಸುಪಾರಿ ಕೊಡುವಂತದ್ದು 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಹನಿ ಟ್ರ್ಯಾಪ್ ಆಗಿಲ್ಲ, ಸುಪಾರಿ ಪಡೆದು ಕೊಲೆ ಯತ್ನ. 5 ವಿರುದ್ಧ ಎಫ್ಐಆರ್ ಮಾಡಿದ ತುಮಕೂರು ಖಾಕಿ. ಜಾಮೀನು ಹಾಕಿ ಬಂದಂತವ್ರು ಅಸಾಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ. ಕಳೆದ ನವೆಂಬರ್ನಲ್ಲಿ ನನ್ನ ಕೊಲೆಗೆ ಯತ್ನ ನಡೆದಿತ್ತು ಅಂತ ಆರೋಪಿಸಿದ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ನೀಡಿದ್ರು. ನನ್ನ ಮಗಳ ಬರ್ತ್ಡೇ ದಿನವೇ ಕೊಲೆ ಮಾಡಲು 70 ಲಕ್ಷ ರೂಪಾಯಿ ಸುಪಾರಿ ನೀಡಲಾಗಿತ್ತು, ಅದರಲ್ಲಿ 5 ಲಕ್ಷ ರೂಪಾಯಿ ಪಡೆದಿದ್ದಾರೆ ಅಂತ ಆರೋಪಿಸಿದ್ರು. ಈ ಸಂಬಂಧ ನಿನ್ನೆ ಖ್ಯಾತಸಂದ್ರ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಖಾಕಿ ದಾಖಲಿಸಿದ ಎಫ್ಐಆರ್ನಲ್ಲಿ ಏನಿದೆ? ರಾಜೇಂದ್ರ ಕೊಟ್ಟ ದೂರಿನ ಅನ್ವಯ ಖ್ಯಾತಸಂದ್ರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಎಫ್ಐಆರ್ ಮಾಹಿತಿ ಪ್ರಕಾರ ಕೊಲೆ ಮಾಡಲು 70 ಲಕ್ಷ ಸುಪಾರಿ ಡೀಲ್ ಇದಾಗಿದೆ. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರಂತೆ. ತಮ್ಮ ಕಾರಿಗೆ ಜಿಪಿಎಸ್ ಚಿಪ್ ಅಳವಡಿಸಲು ಪ್ಲಾನ್ ಮಾಡಿದ್ರು. 18 ನಿಮಿಷದ ಆಡಿಯೋ ಇದೆ ಎಂದ ಎಂಎಲ್ಸಿ ರಾಜೇಂದ್ರ ಆರೋಪಿಸಿದ್ರು. ಈ ಸಂಚಿನಲ್ಲಿ ಒಬ್ಬಳು ಹುಡುಗಿ ಅಂಡ್ ಹುಡುಗ ಮಾತನಾಡಿರುವುದು ಬಯಲಾಗಿದೆ. ಬೆಂಗಳೂರು ಮೂಲದ ಪ್ರಬಲ ವ್ಯಕ್ತಿಯಿಂದ ಪಿತೂರಿ ಮಾಡಿದ್ದಾರೆ. ನನ್ನ ಮತ್ತೆ ನನ್ನ ತಂದೆ ಹತ್ಯೆಗೆ ನಡೆದಿತ್ತು ಸದ್ಯ ನನಗೆ ಜೀವ ಬೆದರಿಕೆ ಇದೆ, ಹೆಚ್ಚಿನ ಭದ್ರತೆ ನೀಡಿ ಅಂತ ದೂರು ನೀಡಿದ್ದು. ಅದರಂತೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಯಾರ್ಯಾರ ಮೇಲೆ ಎಫ್ಐಆರ್? ಖ್ಯಾತಸಂದ್ರ ಠಾಣೆಯಲ್ಲಿ 5 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ಸೋಮ ಅಲಿಯಾಸ್ ಜೈಪುರ ಸೋಮ, A2 ಭರತ್, A3 ಅಮಿತ್, A4 ಗುಂಡಾ, A5 ಯತೀಶ್ ಹಾಗೂ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರು, ಶಾಸಕರು, ಅವರ ಕುಟುಂಬ ಸದಸ್ಯರಿಗೆ ರಕ್ಷಣೆ ಇಲ್ಲದ ಮೇಲೆ ಜನಸಾಮಾನ್ಯರ ಗತಿ ಏನು? ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನನ್ನ ಕಲೀಗ್ ತುಮಕೂರಿನ ಜಗದೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಒಂದು ಇದೆಲ್ಲ ಬಿಟ್ಟಾಕಿ, ಈ ವಿಚಾರಣೆ ಬೇಡ ಆಯ್ತಾ, ನಾನು ಆಮೇಲೆ ಕೇಳ್ತೀನಿ ಅದನ್ನ. ಇದರ ಹೊರತಾಗಿ ಏನು ಮಾತಾಡ್ತಿದ್ದಾರೆ ಜನ ಅಲ್ಲಿ? ಈಗ ನಾವು ಮಾತಾಡೋದು ಇದೆಲ್ಲ ಡ್ರಾಮಾ ಅಂತ ಅನಿಸ್ತಾ ಇದೆ ಅಂತ. ಕತೆ, ಚಿತ್ರಕಥೆ, ನಿರ್ದೇಶನ ಬಂದ್ರಂತೆ, ಕೊಲ್ಲೋಕ್ ಬಂದ್ರಂತೆ, 70 ಲಕ್ಷ ಅಂತೆ, ಮತ್ತೊಂದಂತೆ. ಅಲ್ರಿ, ಈಗ ಈ ಶಾರ್ಪ್ ಶೂಟರ್ಗಳು ಮತ್ತೊಬ್ಬರೆಲ್ಲ ಇರ್ತಾರಲ್ವಾ, ಈ ಕೊಲ್ಲೋಕ್ ಬರೋರೆಲ್ಲ 5 ಲಕ್ಷ 10 ಲಕ್ಷದಲ್ಲಿ ಕೊಲ್ತಾರೆ. 70 ಲಕ್ಷ ಕೊಲ್ಲುವಂಥದ್ದು ಏನಿದೆ ಅಂತ ಒಂದು ಕೊಲ್ಲಬಾರ್ದು ಯಾರು ಕೂಡ, ನಾನು ಅದನ್ನ ಹೇಳ್ತಾ ಇಲ್ಲ. ಜಗದೀಶ್, ಇದು ನಿಜವಾಗಲೂ ಈ ಹನಿ ಬಲೆಯನ್ನ ಬೇರೆಡೆ ತಿರುಗಿಸುವಂತ ತಂತ್ರನ ಜನಗಳೇನು ಮಾತಾಡ್ಕೋತಾರೆ ಅಂತ? ಯಾಕಂದ್ರೆ ತುಮಕೂರು ಒಂದ್ ರೀತಿಯಲ್ಲಿ ಈ ಮಂಡ್ಯ, ಮೈಸೂರು ಇದ್ದಂಗೆ ರಾಜಕೀಯದ ಬಗ್ಗೆ ತುಂಬಾ ಒಳಸುಳಿಗಳಿರುತ್ತೆ. ಅದರಲ್ಲಿ ಏನ್ ಮಾತಾಡ್ಕೋತಿದ್ದಾರೆ ಅದನ್ನ? ಇದು ನಿಜಾನ ಇದೆಲ್ಲ? ಖಂಡಿತ ಜಯಪ್ರಕಾಶ್ ಸರ್. ಇನ್ನೊಂದ್ ಕಡೆ ಈ ಒಂದು ಪ್ರಕರಣ ಅಂದ್ರೆ ಮೊದಲಿಗೆ ಹನಿ ಟ್ರ್ಯಾಪ್ ಪ್ರಕರಣ ಆಗಿ ತಿರುವನ್ನ ಕೂಡ ಪಡ್ಕೊಂತ ಇತ್ತು. ಆದ್ರೆ ಇದು ಯಾಕೋ ದಿನಕ್ಕೆ ಕಳೆದಂತೆ ಈಗ ಈ ಪ್ರಕರಣದ ಒಂದು ದಿಕ್ಕೆ ಬದಲಾಗಿದೆ ಅಂತಾನೆ ಕೂಡ ಹೇಳ್ಬಹುದು. ಜನರಲ್ಲೂ ಕೂಡ ಇದೇ ಒಂದು ಸಂಶಯ ಕೂಡ ಮೂಡಿರುತ್ತದೆ. ಅಂದ್ರೆ ಇನ್ನೊಂದ್ ಕಡೆ ಇದು ಹನಿ ಟ್ರ್ಯಾಪ್ ಪ್ರಕರಣವನ್ನ ಕೆಲವೊಂದ್ ಕಡೆ ದಿಕ್ಕು ತಪ್ಪಿಸಲು ಈ ರೀತಿಯಾಗಿ ಒಂದು ತಂತ್ರವನ್ನ ಬಳಸಿದ್ದಾರೆ ಅಂತ ಈಗ ಜನರು ಕೂಡ ಮಾತಾಡ್ಕೊಳ್ತಾರೆ ಅಂತದನ್ನು ಕೂಡ ನಾವು ನೋಡಬಹುದು. ಯಾಕೆಂತಂದ್ರೆ ಈ ರೀತಿಯಾಗಿ ಅಂದ್ರೆ ಇನ್ನೊಂದ್ ಕಡೆ ಪೊಲೀಸರು ಕೂಡ ಒಂದು ಅನುಮಾನ ಕೂಡ ಶುರುವಾಗಿರುವಂತದ್ದು. ಯಾಕೆಂತ ಹೇಳಿದ್ರೆ ಈ ರೀತಿಯಾಗಿ ಮೊದಲಿಗೆ ಅವರು ರಾಜೇಂದ್ರ ಅವರು ಹೇಳ್ತಾರೆ, ಇಲ್ಲ ಅದು ರಿಪಬ್ಲಿಕ್ ಕನ್ನಡದ ಜೊತೆ ಕೂಡ ಹೇಳ್ತಾರೆ, ಇಲ್ಲ ಹನಿ ಟ್ರ್ಯಾಪ್ ಕೂಡ ಆಗಿರುವಂತ ನನಗೂ ಕೂಡ ಅನುಭಾರಿ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಕಾಲ್ ಮಾಡುವಂತದ್ದಾಗಿರ್ಬೋದು, ಈ ರೀತಿಯಾಗಿ ಹನಿ ಟ್ರ್ಯಾಪ್ ಯತ್ನ ಕೂಡ ಮಾಡಿದ್ರು ಅಂತ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಒಂದು ಬೆನ್ನಲ್ಲೇ ಅಂದ್ರೆ ಕೆಲವೊಂದು 2-3 ದಿನ ಗ್ಯಾಪ್ ಕೊಡ್ತಾರೆ. ಗ್ಯಾಪ್ ತಗೊಂಡು ಬಳಿಕ ಈಗ ನನಗೆ ಕೊನೆಗೆ ಸುಪಾರಿಯನ್ನು ಕೂಡ ಕೊಟ್ಟಿದ್ರು ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಇನ್ನೊಂದ್ ಕಡೆ ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಇನ್ನೊಂದ್ ಕಡೆ ಹನಿ ಟ್ರ್ಯಾಪ್ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಕೆಲಸ ಕೂಡ ಈ ಒಂದು ಇದರಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಜನಸಾಮಾನ್ಯರಲ್ಲಿ ಪ್ರಶ್ನೆ ಮೂಡುತ್ತೆ ಅಂತಾನೆ ಕೂಡ ಹೇಳ್ಬೋದು. ಸದ್ಯ ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಈಗ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ಈ ಒಂದು ಎಫ್ಐಆರ್ ಆಧಾರದ ಮೇಲೆ ಈಗ ಪೊಲೀಸರು ಈಗ ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂತದ್ದು. ಅಂದ್ರೆ 70 ಲಕ್ಷಕ್ಕೆ ಇವರನ್ನ ಕೊನೆಗೆ ಸುಪಾರಿ ಕೊಡ್ಲಾಯ್ತು, ಅದ್ರಲ್ಲಿ 5 ಲಕ್ಷ ಅಡ್ವಾನ್ಸ್ ಅನ್ನು ಕೂಡ ಕೊಡ್ಲಾಗಿತ್ತು ಅಂತ ಕೂಡ ಈಗ ಅವರೇ ಸ್ವತಃ ಕೂಡ ಹೇಳಿರುವಂತದ್ದು. ಮತ್ತೆ ಎಫ್ಐಆರ್ ನಲ್ಲೂ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಇವರಿಗೆ ಅದರಲ್ಲೂ ಕೂಡ 2 ಅಂಶವನ್ನು ಕೂಡ ಗಮನಿಸಬೇಕಾಗುತ್ತೆ. ಎಫ್ಐಆರ್ ನಲ್ಲಿ ಪ್ರಮುಖವಾಗಿ 2 ಅಂಶ ಇರುವಂತದ್ದು. ಅಂದ್ರೆ ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿಯೊಬ್ರು ಕೂಡ ಕೊಲೆಗೆ ಸುಪಾರಿನ ಕೂಡ ಕೊಟ್ಟಿದ್ರು ಅಂತ. ಅದ್ರ ಜೊತೆಗೆ ಇನ್ನೊಂದು ಅಂದ್ರೆ ಸಚಿವರು, ನಮ್ಮ ತಂದೆಯವರು ಕೂಡ ಸಚಿವರಾಗಿ, ಅದ್ರಲ್ಲೂ ಸಿಎಂ ಜೊತೆ
ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತದ್ದು. ಈ ಒಂದು ದ್ವೇಷದಿಂದ ಒಂದು ಕೊಲೆಗೆ ನನ್ನ ಸಂಖ್ಯೆಯನ್ನು ಕೂಡ ರೂಪಿಸಲಾಗಿತ್ತು ಅನ್ನೋ ಒಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ನಮ್ಗೆ ಭದ್ರತೆಯನ್ನ ಕೊಡಿ ಅಂತ ಎಲ್ಲೋ ಒಂದ್ ಕಡೆ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಇದಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಹನಿ ಟ್ರ್ಯಾಪ್ ಪ್ರಕರಣದ ಒಂದು ದಿಕ್ಕನ್ನ ಬದಲಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಒಂದು ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಜಯಪ್ರಕಾಶ್. ಈಗ ಅಲ್ಲಿ ತುಮಕೂರು ಜನ ಏನ್ ಮಾತಾಡ್ತಾರೆ, ಹನಿ ಟ್ರ್ಯಾಪ್ ಇಬ್ಬರದ್ದು ಆಗಿದೆಯಾ ಆಗಿಲ್ವಾ? ಆಮೇಲೆ ಇಬ್ಬರ ಕಡೆ ಹೋಗಿರೋದು ಒಂದೇ ಹೆಣ್ಣ, ಬೇರೆ ಬೇರೆ ಹೆಣ್ಣು ಮಗಳ? ಇದು ಪೊಲೀಸ್ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರ್ಬೇಕಾಗ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕರಣ ಸಂಬಂಧ ಒಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣ ಸಿಐಡಿ ಜಗದೀಶ್ ಅದು ಗೊತ್ತಿದೆ, ಜಗದೀಶ್ ಅದು ಗೊತ್ತಿದೆ. ನಾನು ಕೇಳ್ತಿರೋದು ಅಲ್ಲಿಯ ವಾಕ್ಸ್ಪಾಪ್ ಕೇಳ್ತಿರೋದು, ಜನಗಳು ಏನ್ ಹೇಳ್ತಾರೆ ಅಂತ. ಅದು ಸುದ್ದಿ. ಪೊಲೀಸರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ವಾ? ಏನ್ ಮಾಡೋದಿಲ್ಲ, ಯಾವನನ್ನು ಹಿಡಿಯೋದಿಲ್ಲ. ನಾನು ಈಗಲೇ ಶರ ಬರೀತೀನಿ, ನಾನು ಡೇ 1 ಅಲ್ಲಿ ಹೇಳಿದ್ದೀನಿ. ಇದು ಯಾರನ್ನು, ಇದು ಏನ್ ಗೊತ್ತಾ, ತಮ್ಮನ್ನ ರಕ್ಷಣೆ ಮಾಡೋದು, ಇದೆಲ್ಲ ಡ್ರಾಮಾ ಇದೆಯಲ್ಲ. 5 ತಿಂಗಳ ಹಿಂದೆ ಬಂದಿತ್ತಂತೆ ಕೊಲೆ ಮಾಡೋದಕ್ಕೆ. ಏನು ಮಲ್ಕೊಂಡಿದ್ರ ಅಲ್ಲಿ ತನಕ? ಇವರು ನಿದ್ದೆ ಮಾಡ್ತಾ ಇದ್ರ? 5 ತಿಂಗಳ ಹಿಂದೆ ಕೊಲೆ ಅಂತ ಹೇಳುವಾಗ ಹೇಳಬೇಕಾಗಿತ್ತು. ಕಾಮನ್ ಸೆನ್ಸ್ ಇಲ್ವಾ? ರಾಜಣ್ಣನಿಗೆ ಪಾಠ ಮಾಡ್ತಾ ಇದ್ರು ನಮಗೆಲ್ಲ. ಉದಯಗಿರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಾ? ಆ ಸ್ಟೇಷನ್ ಇಡ್ತಾರ ಅಂತ ಹೇಳಿ. ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರು, ಒಬ್ಬ ಏನು ಸಂವಿಧಾನಬದ್ಧವಾಗಿ ಅಧಿಕಾರ ಹೊಂದಿರುವಂತವರು ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಬಂದಿಂದ ಹೊರಗೆ ಬಂದಾಗ ಏನ್ ಸರ್ ಅಂತಂದಾಗ 2 ಪೆಗ್ ಹೊಡೆದೆ ಅಂತ ಹೇಳ್ತಾರೆ. ನಮಗೆ ಕಾಮನ್ ಸೆನ್ಸ್ ಮಾತಾಡ್ತಾರೆ. ಸದನದಲ್ಲಿ ಹೇಳ್ತಾರೆ ನನ್ನ ವಿರುದ್ಧ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ. ನಾಚಿಕೆ ಆಗಲ್ಲ ಇವರಿಗೆ? ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ರೆ ಅದು ಕಡತಕ್ಕೆ ಹೋಗುತ್ತೆ ವಿಚಾರ. 100 ವರ್ಷ ಕಳೆದ ನಂತರ ಕೂಡ ಅಲ್ಲಿ ಅದು ಇರುತ್ತೆ. ಅದಕ್ಕೆ ಕೆಲವರು ಬೊಬ್ಬೆ ಹೊಡಿತಾರೆ, ಕಡತಕ್ಕೆ ಹಾಕಬೇಡಿ ಅಂತ ಹೇಳೋದು ಅದಕ್ಕೆ. ಯಾಕಂದ್ರೆ ಅದು ಗವರ್ಮೆಂಟ್ ರೆಕಾರ್ಡ್. ಗವರ್ಮೆಂಟ್ ರೆಕಾರ್ಡ್ ಅಲ್ಲಿ ಎಲ್ಲೂ ಕೂಡ ಇಲ್ಲ ತನ್ನ ಮಗನನ್ನು ಯಾರೋ ಕೊಲ್ಲೋಕೆ ಬಂದಿದ್ದಾರೆ ಅಂತ ಹೇಳಿ. ಯಾವ ಅಪ್ಪಾರಿ ಇದು? ಮಗನಿಗೆ ಏನು ಸುಪಾರಿ ಕೊಟ್ಟಿದ್ದಾರಂತೆ. ಅವರಿಗೆ ಮಗನನ್ನ ಕೊಲ್ಲೋಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಹುಡುಗಿ ಬಂದಿದ್ದಾಳೆ ಬ್ಲೂ ಜೀನ್ಸ್ ಅಂತ ಗೊತ್ತಿದೆ ಅವರಿಗೆ. ಇದು ನಾಚಿಕೆಗೇಡಿನ ಪರಮಾವಧಿ ಅಲ್ವಾ? ಥ್ಯಾಂಕ್ ಯು ಜಗದೀಶ್. ನಾನು ಕೇಳ್ತಾ ಇರೋದು ಅಲ್ಲಿ ಜನ ಏನ್ ಹೇಳ್ತಾರೆ ಅಂತ. ಸರ್ಕಾರ ಏನ್ ಮಾಡುತ್ತೆ ತನಿಖೆಯಲ್ಲಿ ಮಣ್ಣಂಗಟ್ಟಿನೂ ಗೊತ್ತಾಗಲ್ಲ ರೀ. ಇದೆಲ್ಲ ಡ್ರಾಮಾ ಮಾಡ್ತಿರೋದು ಇವರು. ಯಾವಾಗ ಗೊತ್ತಾಗತ್ತೆ ಗೊತ್ತಾ? ಅಧಿಕಾರದಿಂದ ಹೊರಗೆ ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಏನೋ ಬಿಜೆಪಿ ಅಂದ್ರೆ ಅವ್ರು ಮಾಡ್ತಾರ. ಅವರಿಗೆ 18 ಜನ, ಇವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ ಪಾಪ. 18 ಜನ ಹೊರದಬ್ಬಿದಾರ್ರಿ. ಅವ್ರಿಗಾಗೊಂದು ಹೋರಾಟ ಮಾಡೋ ಯೋಗ್ಯತೆ ಇಲ್ಲ ಬಿಜೆಪಿಗೆ. ನಮ್ಮ ಪರಿಸ್ಥಿತಿ ನೋಡಿ, ಯಥಾ ರಾಜ ತಥಾ ಪ್ರಜಾ ಅಂತೀವಲ್ವಾ? ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮಗೆ ಆಳುವವರು ಸಿಗ್ತಾರಂತೆ. ಸಮಾಜ ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ಸಿಗ್ತಾರೆ. ನಮ್ಮ ಹಣೆ ಬರಣ ಇಷ್ಟು. ಒಂದು ಹೆಣ್ಣು ಮಗಳಿಗೆ ಒಂದು ತೊಂದರೆ ಆದಾಗ, ಮತ್ತೊಂದಾದಾಗ ಅಲ್ಲಿ ಜಾತಿ ನೋಡ್ಕೊಂಡು ಓಟ್ ನೋಡ್ಕೊಂಡು ಬರ್ತಾರೆ. ಆ ಹುಡುಗಿಗೆ ಒಳ್ಳೇದಾಗಬೇಕು ಅಂತ ದೇವರನ್ನ ಯಾರಿಗೂ ಇರೋದಿಲ್ಲ. ಹೌದು. ಬನ್ನಿ ನೆಕ್ಸ್ಟ್. ಓಕೆ.